ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ಸುಸ್ವಾಗತ. ಹೋಳಿ ಹುಣ್ಣಿಮೆ ಮಾರ್ಚ್ 3ರಂದು ಬಂದಿದೆ. ಅದೇ ದಿನ ಕಾಕತಾಳೀಯವಾಗಿ ಚಂದ್ರಗ್ರಹಣವೂ ಬಂದಿದೆ. ಇದು ಭಾರತದಲ್ಲಿ ಗೋಚರಿಸುತ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು ಸಹ ಪಾಲಿಸಬೇಕು. ಚಂದ್ರಗ್ರಹಣ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದು ನಿಮ್ಮ ಗಮನಕ್ಕೆ ಬರಲಿದೆ. ನಿಮ್ಮ ಸಾಂಪ್ರದಾಯಿಕ ಗ್ರಹಣಕ್ಕೆ ತುಂಬ ಮಹತ್ವ ಇದ್ದು, ಸೂರ್ಯಗ್ರಹಣದಲ್ಲಿರುವ ಅಥವಾ ಗ್ರಹಣಕ್ಕೆ ತುಂಬ ಮಹತ್ವವಿದೆ. ಇದು ಕೇತುಗ್ರಹ ಚಂದ್ರಗ್ರಹ ಗ್ರಹಣಕವಾಗಿ ಇಂದು ಅತಿ ಶಕ್ತಿಯುತವಾದ ಗ್ರಹಣವಾಗಿದೆ. ಹಾಗಾಗಿ ಚಂದ್ರಗ್ರಹಣಕ್ಕೂ ಮುಂಚೆ ಅಥವಾ ಗ್ರಹಣದ ದಿನ ಎಲ್ಲವೇ ಗ್ರಹಣ ಮುಗಿದ ನಂತರವೂ ಗಂಡು ಮಕ್ಕಳೇ ಇರುವ ಪ್ರತಿ ತಾಯಂದಿರು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ಮಕ್ಕಳಿಗೆ ದೋಷಗಳು ಕಂಡು ಬರಬಹುದು ಸಾಧ್ಯತೆ ಇರುತ್ತದೆ. ಇಂದು ಮೂಢನಂಬಿಕೆ ಆಗಿರಬಹುದು. ಬೂಟಾಟಿಕೆ ಎಂದು ಮಾಡದೆ ಇರುವುದಕ್ಕಿಂತ ಇನ್ನೂ ಖರ್ಚಿಲ್ಲದೆ ಮನೆಯಲ್ಲಿ ಮಾಡುವುದರಿಂದ ಮಕ್ಕಳಿಗೆ ಖಂಡಿತ ಒಳಿತಾಗುತ್ತದೆ. ಅದಕ್ಕಾಗಿ ಹಣ ಖರ್ಚು ಮಾಡುವ ಅವಕಾಶ ಇಲ್ಲ. ಮನೆಯಲ್ಲಿ ಸುಲಭವಾಗಿ ಇದನ್ನು ಮಾಡಿಕೊಳ್ಳಬಹುದು. ನಿಮಗೆ ಇದು ಇಷ್ಟವಾದರೆ ಮಾಡಿ, ಇಷ್ಟವಿಲ್ಲ ಎಂದರೆ ಬೇಡ. ಕೆಟ್ಟ ಕಮೆಂಟ್ ಹಾಕಿ ಗೊಂದಲ ಉಂಟು ಮಾಡಬೇಡಿ. ಇದನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಯೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮನಸ್ಸನ್ನು ಶಾಂತವಾಗಿಡುವುದನ್ನು, ಚಂದ್ರವನ್ನು ಸ್ಮರಿಸಿ ಜೈ ಚಂದ್ರದೇವ ಎಂದು ಕಮೆಂಟ್ ಮಾಡಿ. ವಿಶ್ವ ವಸ್ತು ಸಂವತ್ಸರದ ಫಾಲ್ಗುಣಿ ಶುಕ್ಲ ಪಕ್ಷದ ಮಾರ್ಚ್ 3 ಮಂಗಳವಾರದಂದು ಕೇತುಗ್ರಹ ಕಂಗೆರಿಸುವ ಚಂದ್ರಗ್ರಹಣ ಉಂಟಾಗಲಿದೆ. ಇದು ಹುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಚಂದ್ರನಿಗೆ ಕೇತು ಗ್ರಹಣವು ಉಂಟಾಗಲಿದೆ. ಇನ್ನು ಗ್ರಹಣದ ಸಮಯವನ್ನು ನೋಡುವುದಾದರೆ ಸ್ಪರ್ಶಕಾಲವು ಮಧ್ಯಾಹ್ನ 3:25ರಿಂದ ಪ್ರಾರಂಭವಾಗಲಿದೆ. ಸಂಜೆ 6:47ಕ್ಕೆ ಮುಗಿಯುವುದು. ಇದು ಸಿಂಹ, ವೃಷಭ, ಮಕರ, ಕನ್ಯಾ ರಾಶಿಗೆ ಅಶುಭ ಫಲವನ್ನು ನೀಡುತ್ತದೆ. ಬೆಳಗ್ಗೆ 9:47 ನಂತರ ಗ್ರಹಣ ಮುಕ್ತಾಯದವರೆಗೆ ಆಹಾರ ಸೇವಿಸಬಾರದು. ಚಿಕ್ಕ ಮಕ್ಕಳು, ವೈದ್ಯರು ಮತ್ತು ರೋಗಿಗಳು ಮಧ್ಯಾಹ್ನ 12:45 ಒಳಗೆ ಆಹಾರ ಸೇವಿಸಬಹುದು. ಈ ದಿನ ಈ ಚಿಕ್ಕ ಮಕ್ಕಳು ಪರಿಹಾರ ಮಾಡಿ. ಅದಕ್ಕಾಗಿ ಸ್ವಲ್ಪ ಅನ್ನ ಬೇಕು. ಅನ್ನವನ್ನು ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಮಾಡಿಕೊಳ್ಳಿ. ಇಲ್ಲ ಎನ್ನುವವರು ನೀವು ಪ್ರತಿದಿನ ಯಾವ ರೀತಿ ಅನ್ನವನ್ನು ಮಾಡಿಕೊಳ್ಳುತ್ತೀರೋ ಅದೇ ರೀತಿ ಅನ್ನವನ್ನು ಮಾಡಿಕೊಳ್ಳಿ. ಅದರ ಊಟಕ್ಕೆಂದು ಮಾಡಿದ ಅನ್ನ ಪರಿಹಾರವನ್ನು ಮಾಡಬಾರದು. ನೆನಪಿರಲಿ, ಸಪ್ರೇಟ್ ಆಗಿ ಅನ್ನವನ್ನು ಮಾಡಿಕೊಳ್ಳಿ. ಅದನ್ನು ಆರಲು ಬಿಡಿ. ನಂತರ ಅದನ್ನು 4 ಭಾಗವಾಗಿ ಮಾಡಿ. ಅನ್ನವನ್ನು ತುಂಬ ಶಕ್ತಿಯುತವಾಗಿರುತ್ತದೆ. ಯಾವುದೇ ಮನುಷ್ಯ ಕೂಡ ಅನ್ನವಿಲ್ಲದೆ ಬದುಕಿರಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಹಣೀಯದ ದಿನ ಈ ಪರಿಹಾರವನ್ನು ಗ್ರಹಣ ದಿನ ಗೃಹಿಣಿಯರು ಮಾಡಬಹುದು. ಮಾಡಿದ್ದಲ್ಲಿ ಗ್ರಹಣದಿಂದ ಉಂಟಾಗುವ ಎಲ್ಲ ದೋಷಗಳನ್ನು ದೂರವಾಗುತ್ತದೆ. ಒಂದು ಅನ್ನದ ಭಾಗ ಕುಂಕುಮವನ್ನು ಹಾಕಿ ಕಲಸಿ ಅದನ್ನು ವಡೆಯಾಗಿ ಮಾಡಿ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಮತ್ತೊಂದು ಉಂಡೆಗೆ ಅರಿಶಿಣವನ್ನು ಹಾಕಿ ಕಲಸಿ ಉಂಡೆಯನ್ನು ಮಾಡಿ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಮತ್ತೊಂದು ಭಾಗದ 3ನೇ ಭಾಗದ ಕಪ್ಪು ಉಂಡೆಗಳಾಗಿ ಬೆರೆಸಿ ಸಂಪೂರ್ಣವಾಗಿ ಕಪ್ಪಾಗುವ ರೀತಿ ಅರಳಿ ಅದನ್ನು ವಡೆಯಾಗಿ ಕಟ್ಟಿ ಅದನ್ನು ಪಕ್ಕದಲ್ಲಿಟ್ಟುಕೊಳ್ಳಿ. ನಂತರ ಉಳಿದ 4ನೇ ಭಾಗವನ್ನು ಹಾಗೆ ವಡೆ ತಟ್ಟಿದ ರೀತಿ ಅದು ಬಿಳಿ ಬಣ್ಣದಾಗಿ ಇರಲಿ. ಕೆಂಪು ಬಣ್ಣದ ಅನ್ನ ವಡೆಯಿಂದ ಗ್ರಹಣ ದಿನ ಉಂಟಾಗುವ ಎಲ್ಲ ದೋಷಗಳನ್ನು ಒಡೆದಾಕಿ ಯಾವುದೇ ದೋಷ ದ್ವೇಷದಲ್ಲಿ ಇದು ನಿವಾರಣೆಯಾಗುತ್ತದೆ. ಹಾಗೆ ಹಳದಿ ಬಣ್ಣದ ವಡೆಯ ಸಕಾರಾತ್ಮಕ ದೃಷ್ಟಿಯನ್ನು ನಿಮ್ಮ ಮನದಲ್ಲಿ ಇರುವ ಮಾಡುತ್ತದೆ. ಹಾಗೂ ಬಿಳಿ ಬಣ್ಣವು ಶಾಂತಿ ಸಮೃದ್ಧಿ ನೀಡಲಿದ್ದು, ಈ 4 ವಡೆಗಳನ್ನು ಒಂದು ಪ್ಲೇಟ್ ಮೇಲೆ ಬಾಳೆ ಎಲೆ ಇಡಿ. ನಂತರ ಬಾಳೆ ಎಲೆ ಮೇಲೆ 4 ಅನ್ನದ ವಡೆಯನ್ನು ಇಡಿ. ನಂತರ ಮಗನನ್ನು ಕೂರಿಸಿಕೊಳ್ಳಿ. ಬಾಲದ ಎಡಕ್ಕೆ 11 ಬಾರಿ ಹಾಗೂ ಎಡದಿಂದ ಬಲಕ್ಕೆ 11 ಬಾರಿ ದೃಷ್ಟಿಯನ್ನು ತೆಗೆದು ನಂತರ ಆ ವಡೆಗಳನ್ನು ಕಟ್ಟಿ
ಯಾರೂ ತುಳಿಯದಂತೆ ಜಾಗದಲ್ಲಿ ಇಡಿ ಅಥವಾ ನೀರಿಗೆ ಬಿಡಿ. ನಂತರ ನಿಮ್ಮ ಮಗುವಿಗೆ ಕಣ್ಣುಗಳಿಗೆ ನೀರನ್ನು ಹಚ್ಚಿ ಮತ್ತು ಕಾಲು ತೊಳೆಸಿ. ಅದರಿಂದ ಗ್ರಹಣದ ದಿನ ಉಂಟಾಗುವ ಎಲ್ಲ ದೋಷಗಳು ಪರಿಹಾರ ಉಂಟಾಗುತ್ತದೆ. ಅಭ್ಯಾಸವನ್ನು ಹಿಂದಿನವರಿಗೂ ಮಕ್ಕಳು ಅಥವಾ ಓದಲು ಬರದೇ ಇರುವ ಕಷ್ಟಪಡುವ ಬೇಸರ ಪಡೆದ ಮಕ್ಕಳಿಗೆ ಇದು ಉತ್ತಮ ಪರಿಹಾರವಾಗಲಿದೆ. ಅಲ್ಲದೆ ಸಾಧ್ಯತೆ ಇರುತ್ತದೆ. ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗುವುದು ತುಂಬ ಒಳ್ಳೆಯದು. ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿ ಪ್ರಯತ್ನ ಮಾಡಿ.